ಸುವರ್ಣಸೌಧದಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಡೆಸಲು ಉದ್ದೇಶಿಸಿದ ಮಹಾ ಪ್ರತಿಭಟನೆಯನ್ನು ಮಾಳಿ ಮತ್ತು ಮಾಲಕರ ಸಮಾಜ ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆರಬಾವಿ ಮತಕ್ಷೇತ್ರದ ಶಾಸಕರು ಬಾಲಚಂದ್ರ ಜಾರಕಿಹೊಳಿ, ಮಹೇಂದ್ರ ತಮ್ಮನವರ ಹಾಗೂ ರಾಜು ಕಾಗೆ ಹಲವಾರು ಶಾಸಕರು ನೀಡಿದ ಭರವಸೆಯ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಸಮಾಜದ ಮುಖಂಡರು ತಿಳಿಸಿದ್ದಾರೆ. ಹಿರಿಯ ಮುಖಂಡ ಡಾಕ್ಟರ್ ಸಿಬಿ ಕೂಲಿಗೋಡ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಡಿಸೆಂಬರ್ 9ರಂದು ನಡೆಯಬೇಕಿದ್ದ ಹೋರಾಟವನ್ನು ಮುಂದಿನ ಬಜೆಟ್ ಅಧಿವೇಶನದವರೆಗೆ ಮುಂದೂಡಲಾಗಿದೆ ಅಂತ ವಿವರಿಸಿದರು. ಮುಖ್ಯಮಂತ್ರಿಗಳು ಫೆಬ್ರವರಿ ಮಾರ್ಚ್ ಬಜೆಟ್ ಅಧಿವೇಶನದಲ್ಲಿ ಮಾಳಿ ಮತ್ತು ಮಾಲಕರ ಸಮಾಜದ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಕ್ರಮ ಕೈಗೊಳ್ಳುವುದಾಗಿ ಮಾತು ನೀಡಿರುವುದಾಗಿ ತಿಳಿಸಿದರು. ಸರ್ಕಾರದ ಈ ಸಕಾರಾತ್ಮಕ ಸ್ಪಂದನೆಯ ಹಿನ್ನೆಲೆಯಲ್ಲಿ ಡಿಸೆಂಬರ್ 8ರಿಂದ ಪ್ರಾರಂಭವಾಗಲಿದ್ದ ಸತ್ಯಾಗ್ರಹವನ್ನು ಸದ್ಯಕ್ಕೆ ಕೈಬಿಡಲಾಗಿದೆ. ಹೋರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದರೂ ಕೂಡ ಮುಂದಿನ ಬಜೆಟ್ ಅಧಿವೇಶನದಲ್ಲಿನ ನಿರ್ಧಾರವೇ ನಮ್ಮ ಮುಂದಿನ ಹೋರಾಟದ ದಿಕ್ಕನ್ನು ನಿರ್ಧರಿಸಿರುವುದಾಗಿ ಮುಖಂಡರು ಸ್ಪಷ್ಟಿಸಿದರು. ಈ ಸಂದರ್ಭದಲ್ಲಿ ಹಲವು ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ನಾವು ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದು ಏನಂತಂದ್ರೆ, ನಮ್ಮ ಸಮಾಜದವ್ರು ಎಲ್ಲರೂ ಕೂಡಿ ನಾಳೆ ಡಿಸೆಂಬರ್ 8ನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಕತಿ. 9ನೇ ತಾರೀಕು ನಾವು ಉಗ್ರವಾದಂಥ ಹೋರಾಟ ಮಾಡೋಣ ಅಂತೇಳಿ ಎಲ್ಲ ಹಿರಿಯರ ಕೈಗೊಂಡಿದ್ರು. ಈಗ ನಮ್ಮ ನಿಯೋಗದವ್ರ ಸಮಾಜದವರು ಒಂದು 10 ಮಂದಿ ಹಿರಿಯರು ಮಾಡಿ CM ಅವ್ರ ಕಡೆ ಹೋದಾಗ CM ಅವರು ಒಂದು ಆಶ್ವಾಸನೆ ಕೊಟ್ಟಾರ. ನಮ್ಮ ತಲೆಯಾಗ ಐತಪ್ಪ ಅದೊಂದು ಮಾಡಿಕೊಡ್ತು, ಈ ಅಧಿವೇಶನದಾಗ ಆಗಲಿಲ್ಲ ಅಂತಂದು ಮುಂದಿನ ಬಜೆಟ್ದಾಗ ಮಾಡಿಕೊಡ್ತು ಅಂತ ಇದನ್ನು ಕೊಟ್ಟಾರ, ಆಶ್ವಾಸನೆ ಕೊಟ್ಟಾರ. ಹಿಂದಿನ ಅವರ BJP ಅವರು ಕೊಟ್ಟರು ಏನು, ಅದರ ನಮ್ಮ ಒಳಗಿನವ್ರು ಕೆಲವು ಮಂದಿ ಕೂಡಿ ಅದನ್ನು ಕೆಡಿಸರು ಏನು ರೀ, ಅದನ್ನು ಹಾಕೊಡಲಿಲ್ಲ ಅವನ್ನ ಏನು 100% ಮಾಡಿಕೊಡ್ತಾರಪ್ಪ ನಿಮ್ಗೆ. ಯಾವ ಸ್ಟ್ರೈಕ್ ಮಾಡಬೇಡ್ರಿ, ಏನು ಗದ್ದಲ ಕುಡಿಬೇಡ್ರಿ, ಏನು ತ್ರಾಸ ತೊಗೊಬೇಡ್ರಿ, ನೀವು ಮಾಡಿಕೊಡ್ತೀನಿ ಅಂತ ಹೇಳಿಕೆಸಿಂದ ರಾಜೀವ್ ಕಾಗೆ ಅವ್ರ ಮುಂದೆ